Hello everyone. ಸೊ ಸಾರಿ ನಿನ್ನೆ ಎಂಡ್ ಕೊಡೋಕ್ಕಾಗಲಿಲ್ಲ, ಗುಡ್ ಬೈ ಹೇಳೋಕ್ಕಾಗಲಿಲ್ಲ, ಗುಡ್ ನೈಟ್ ಹೇಳೋಕ್ಕಾಗಲಿಲ್ಲ. ಬಿಕಾಸ್ ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟಿಗೆ ತುಂಬ ಲೇಟಾಗಿ ಹೋಗಿತ್ತು ಆ್ಯಂಡ್ ನಾನಂತೂ ಫುಲ್ ತಲೆನೋವಲ್ಲಿ ಇದ್ಬಿಟ್ಟಿದೆ. ಅದಕ್ಕೆ ಏನು ಎಂಡ್ ಕೊಡೋಕ್ಕಾಗಲಿಲ್ಲ. ಬಟ್ ಇವತ್ತು ಕಂಟಿನ್ಯೂ ಮಾಡ್ತೀನಿ ವ್ಲಾಗು ಆ್ಯಂಡ್ ಐ ವಿಲ್ ಶೋ ಯು ಏನೇನಿದೆ ಎಂತ ಏನು ಅಂತ. ರೂಮ್ ಟೂರ್ ನಿಮಗೆ ಆಮೇಲೆ ಕೊಡ್ತೀನಿ ಲಾಸ್ಟಿಗೆ ಹೊರಡೋಕ್ಕಿಂತ ಮುಂಚೆ. ಬಿಕಾಸ್ ರೂಮ್ ಸದ್ಯಕ್ಕೆ ಮೆಸ್ಸಿ ಆಗಿದೆ. ಸೊ ಇವಾಗ ನಾನು ಏನೂ ಕೊಡೋಲ್ಲ, ಓಕೆನಾ? ಅದಕ್ಕೆ ಲಾಸ್ಟಿಗೆ ಕೊಡ್ತೀನಿ. ಬಾಯ್. ಬಸದಿ ನಿಮಗೆ ಈ ಥರ ಒಂದು ಕಾಣಿಸುತ್ತೆ. ಸಿನ್ಸ್ ಅಮ್ಮನಿಗೆ ಈ ಟೆಂಪಲ್ ಬಗ್ಗೆ ಜಾಸ್ತಿ ನಾಲೆಜ್ ಇದೆ, ಸೊ ಐ ಆಮ್ ಹ್ಯಾಂಡಿಂಗ್ ಓವರ್ ಇಟ್ ಟು ಮೈ ಮಾಮ್. ಇಲ್ಲಿ ಕಾಣುವ ಜೈನರ 16ನೇ ತೀರ್ಥಂಕರರು ಶಾಂತಿನಾಥ ಸ್ವಾಮಿ ತೀರ್ಥಂಕರರು. ಈ ತೀರ್ಥಂಕರ ಬಸದಿಯ ಮೇಲೆ ಪಾರ್ಶ್ವನಾಥ ಸ್ವಾಮಿ ತೀರ್ಥಂಕರ ಬಸದಿ ಇದೆ. ಅವರು ಜೈನರ 23ನೇ ತೀರ್ಥಂಕರರು. ನಮ್ಮ ಇಂಡಿಯಾ ಎಷ್ಟು ಅದ್ಭುತ ಅಲ್ವಾ? ಸಿ, 2 ರಿಲಿಜನ್, 2 ಧರ್ಮ ಅಕ್ಕಪಕ್ಕನೇ ಇದೆ. ಮುಂದಿನ ಬಸದಿ ಬಾಹುಬಲಿ ಸ್ವಾಮಿಯ ಬಸದಿ. ಇವರ ಇನ್ನೊಂದು ಹೆಸರು ಗೋಮಟೇಶ್ವರ ಸ್ವಾಮಿ. ಇವರ ತಂದೆ ಜೈನರ ಮೊದಲ ತೀರ್ಥಂಕರರು ಆದಿನಾಥ ಸ್ವಾಮಿ. ಮುಂದೆ ಬರುವ ಬಸದಿ ಚಂದ್ರಪ್ರಭ ಸ್ವಾಮಿಯವರ ಬಸದಿ. ಇವರು ಜೈನರ 8ನೇ ತೀರ್ಥಂಕರರು. ಇವರ ಯಕ್ಷ ಶಾಮ ಯಕ್ಷಿ ಜ್ವಾಲಾಮಾಲಿನಿಯಮ್ಮ. ಇವರು ಈ ಸಿಂಹನ ಗದ್ದೆಯಲ್ಲಿ ನೆಲೆಸಿರೋದು. ಹಲೋ ಎವ್ರಿವನ್. ಸೊ ಪೂಜೆ ಆಯಿತು, ಇನ್ನು ಅಭಿಷೇಕ ಒಂದಿದೆ, ವರಾಂಗ ಪೂಜೆ ಇದೆ. ಸೊ ಅದನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಒಳಗಡೆ ಶೂಟ್ ಮಾಡೋಕ್ಕಲ್ಲ ಎಲ್ಲ, ಸೊ ಅದಕ್ಕೆ ಮಾಡಲಿಲ್ಲ. ಹಾಗೂ ತುಂಬ ಜನ ಮಾಡಿದ್ದಾರೆ, ಬಟ್ ನಾನು ಸ್ವಲ್ಪ ರೂಲ್ಸ್ ಫಾಲೋ ಮಾಡೋಣ ಅಂತ ಮಾಡಲಿಲ್ಲ. ಇವಾಗ ಹೆಂಗೋ ಟೈಮ್ ಇದೆ ಅಂತ ಹೇಳಿದ್ದಕ್ಕೆ ನಾವು ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹ್ಯಾವ್ ಅ ಲುಕ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಆಲ್ರೆಡಿ ಐ ಥಿಂಕ್ ತೋರಿಸಿದ್ದೀನಿ, ಬಟ್ ಜಸ್ಟ್ ಇನ್ ಕೇಸ್ ಮಿಸ್ ಮಾಡಿದ್ದರೆ ತೋರಿಸ್ತಾ ಇದ್ದೀನಿ. ಈಜಾಗೋಗಿದೆಯಲ್ಲ, ಅದಕ್ಕೆ ಬರ್ತಿಲ್ಲ. ಗೊತ್ತಿಲ್ಲ ಮಾತಾಡಿದ್ದು. ಇವ್ರೇನಕ್ಕೆ ನನಗೆ ದೇವಸ್ಥಾನಗಳಲ್ಲಿ ತಿಂಡಿ ಊಟ ತಿನ್ನೋದು ಟೇಸ್ಟ್ ಬೇರೆ ಇರುತ್ತೆ. ಹೌದು, ಚೆನ್ನಾಗಿದೆ ಚೆನ್ನಾಗಿದೆ. ಇವಾಗ ತಿಂಡಿ ತಿಂದಾಯ್ತು, ಚೆನ್ನಾಗಿತ್ತು. ಲೈಕ್ ಐ ಟೋಲ್ಡ್, ದೇವಸ್ಥಾನದಲ್ಲಿ ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ. ಹೊಟ್ಟೆ ತುಂಬಿದೆ. ಇವಾಗ ಪೂಜೆಗೆ ಕಡೆಗೆ ಹೋಗುವ. ಆಮೇಲೆ ಎಲ್ಲಿ ಹೋಗ್ತಿದ್ದೀವಿ ನನಗೆ ಗೊತ್ತಿಲ್ಲ. ಸೊ ಆಮೇಲೆ ಅಮ್ಮಂಗೆ ಕೇಳ್ಬಿಟ್ಟು ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ. ಇದು ಬ್ರಹ್ಮದೇವರ ಸನ್ನಿಧಿ ಅಥವಾ ಬಸದಿ. ಇಲ್ಲಿಯ ಕ್ಷೇತ್ರಪಾಲ. ಇವರು ಇಲ್ಲಿಯ ಕ್ಷೇತ್ರ ರಕ್ಷಕ. ಇದು ಸಹ ದೇವಸ್ಥಾನ ಒಳಗಡೆನೇ ಇರೋದು, ಸಾರಿ ಬಸದಿ ಒಳಗಡೆ. ಆ್ಯಂಡ್ ಲುಕ್ ಎಟ್ ದ ಗ್ರೀನರಿ ಗೈಸ್. NR ಪುರದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಬ್ರಹ್ಮಲಿಂಗೇಶ್ವರಗೆ. ನಾವು ಒಡಂಬೆಲ್ಗೆ ಹೋಗೋ ಪ್ಲ್ಯಾನ್ಸ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಹೋಗಲಿಲ್ಲ. ಸೊ ಆನ್ ದ ವೇ ಆಗುಂಬೆ ಘಾಟ್ ಸಿಕ್ತು. ಸೊ ಐ ಥಾಟ್ ವೈ ನಾಟ್ ಕ್ಯಾಪ್ಚರ್ ಇಟ್. ಗಿರಿಗೆ ಬೇಕಾ? ಚೆನ್ನಾಗಿದೆ ಚೆನ್ನಾಗಿದೆ. ಹಲೋ ಎವ್ರಿವನ್. ಸೊ ನಾವಿವಾಗ ರಾಯಲ್ ವೆಜ್ ಊಟಕ್ಕೆ ಬಂದಿದ್ದೀವಿ. ಎಲ್ಲಿ ಏನು ಲೊಕೇಶನ್ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲೂ ಹಾಕೂ ಇಲ್ಲ. ಆಮೇಲೆ ಹೇಳ್ತೀನಿ ಲೊಕೇಶನ್ ಕೇಳಿಬಿಟ್ಟು. ಸೊ ಬನ್ನಿ ತಿನ್ನುವ. ಸಿದ್ದಾಪುರದಲ್ಲಿ ಇರೋದು ಇದು. ಅವಾಗಲೇ ಲೊಕೇಶನ್ ಹೇಳಿದಿಲ್ಲ, ಅದಕ್ಕೆ ಕೇಳ್ಕೊಂಡು ಹೇಳ್ತಾ ಇದ್ದೇನೆ. ನಿದ್ದೆ ಆಯ್ತಾ? ಹೆಂಗ ಅನ್ಸ್ತಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಸರಿ, ಬ್ರೈಟ್ನೆಸ್ ಕಾಣಿಸ್ತಿಲ್ಲ ಸ್ವಲ್ಪ. ಎಕ್ಸ್ಪೀರಿಯನ್ಸ್ ಇಲ್ಲಿ, ದೇವ್ರ ಎಕ್ಸ್ಪೀರಿಯನ್ಸ್ ಇಲ್ಲಿ
ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೊದಲು ಕೇಳ್ತೀನಿ ನಿಮ್ದು ಹೆಂಗಿತ್ತು? ಇದು ಯಾರು ಬರೆದ ಕಥೆಯೋ? ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಏನ್ ಸರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮುಖ ನೋಡಿದ್ರೆ ಗೊತ್ತಾಗಲ್ಲ, ಹೇಳ್ಬೇಕಾ? ನಿಮ್ದು ಹೆಂಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ಇಬ್ರು ಸೇಮ್ ಇಬ್ರು ನಿದ್ದೆ ಹೊಡೆದಿರೋ ರೇಂಜ್ ನೋಡ್ಬೇಕು ಇಬ್ರು. ಅಬ್ಬಾ ಫುಲ್ 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 ಆನ್ ಫುಲ್ ನಿದ್ದೆ. ನೋಡಿ ಅವ್ರ ಅವಸ್ಥೆ ನೋಡಿ. ನಾಟ್ ಫಿಟ್ ಫಾರ್ ಟ್ರಾವೆಲಿಂಗ್ ಗೈಸ್. ಇಬ್ರು ಎಸ್ ಇಲ್ಲಿಬ್ರು ಯಾರಿದ್ದಾರೆ ನಾಟ್ ಫಿಟ್ ಫಾರ್ ಟ್ರಾವೆಲಿಂಗ್. ಇನ್ ದ ಮೀನ್ ಟೈಮ್ ಊಟ ಬಂದಿದೆ, ಊಟ ತಿನ್ನುವ. ರೈಸು, ಹಪ್ಳ, ಮಜ್ಜಿಗೆ, ಸಾಂಬಾರ್, ರಸಮ್, ಐ ಥಿಂಕ್ ಅದು ಪೊಂಗಲ್ ಅಲ್ಲ, ಬಾತ್, ಕೇಸರಿ ಬಾತ್, ಪಲ್ಯ, ತೊಂಡೆಕಾಯಿ ಪಲ್ಯ, ಬ್ಯಾಟಿಂಗ್, ಉಪ್ಪಿನಕಾಯಿ, ಬ್ಯಾಟಿಂಗ್ ಮಾಡೋಣ ಇವಾಗ. ಹೊಟ್ಟೆ ತುಂಬಿಟ್ಟಿದೆ. ಅಮ್ಮ ಮಂಗ್ಳೂರ್ ಬನ್ಸು ಕೊಟ್ಬಿಟ್ರು. ಹಾ, ಅದಕ್ಕೆ ಅವ್ರು ತಿನ್ನಕ್ಕಾಗಿಲ್ಲ. ಅದಕ್ಕೆ ಏನು ಹೊಟ್ಟೆ ತುಂಬೋಯ್ತು ನಂಗಂತೂ. ಫುಲ್ ಒಂದು ಸೌತ್ ಮೀಲ್ಸ್ ತಿನ್ಕೊಂಡು ಮಂಗ್ಳೂರ್ ಒಂದ್ ನಿಮಿಷ ಊಟ ಮಾಡ್ಕೊಂಡು ಸೀಟ್ ಬೆಲ್ಟ್ ಹಾಕ್ತೀನಿ. ಅದು ಇವಾಗನೇ ಊಟ ತಿನ್ನಲ್ಲ, ಸೊ ಜಾಸ್ತಿ ಆಗುತ್ತೆ ಅಂತ ಸೀಟ್ ಬೆಲ್ಟ್ ಹಾಕ್ತೀನಿ. ಸ್ವಲ್ಪ ಆಮೇಲೆ ಹಾಕ್ತೀನಿ. ಅದಕ್ಕೆ ಎಲ್ಲ ಹಾಕೊಂಡು ಇಗ್ನೋರಿಂಗ್ ಏನೋ ಟ್ರೋಲ್ಸ್ ಎಲ್ಲ ಇಗ್ನೋರ್ ಮಾಡ್ಕೊಂಡು ಹೋಗೋಣ ನಡೀರಿ ಬ್ರಹ್ಮಲಿಂಗೇಶ್ವರ ಹೋಗೋಕ್ಕಿಂತ ಮುಂಚೆ ಕಾರು ಹೆವಿ ಧೂಳಾಗೋಗಿತ್ತು. ಬಿಕಾಸ್ 2 to 3 ಡೇಸಿಂದ ಟ್ರಾವೆಲಿಂಗ್ ಆಗಿದ್ರಿಂದ ಮಣ್ಣು ರೋಡು ಎಲ್ಲ ಮಣ್ಣು ಗೇರ್ ಸೊಪ್ಪೆ ಹೋಗೋ ಟೈಮಂತೂ ಫುಲ್ ಮಣ್ಣು ರೋಡಲ್ಲಿ ಹೋಯ್ತಿದ್ದು. ಸೊ ಹೆವಿ ಧೂಳಾಗಿತ್ತು ಅಂತ ಆನ್ ದ ವೇ ಲಕ್ಕಿಲಿ ನಮ್ಗೊಂದು ಕಾರ್ ವಾಶ್ ಸಿಕ್ತು. ಬಿಕಾಸ್ ಸಂಡೇಸ್ ಯೂಶ್ವಲಿ ಅಲ್ಲೆಲ್ಲೂ ಕಾರ್ ವಾಶ್ ತೆಗಿಯಲ್ಲ ಅಥವಾ ಅಂಗಡಿಗಳೇ ಜಾಸ್ತಿ ಓಪನ್ ಇರಲ್ಲ. ಆ್ಯಂಡ್ ನಾನೆಲ್ಲಿ ಒಳಗಡೆ ಇದ್ದೆ, ಸೊ ಒಳಗಡೆಯಿಂದ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೀನಿ ಹೆಂಗೆ ಮಾಡ್ತಿದ್ದಾರೆ ಅಂತ. ನಾನು ನೋಡೋಕೆ ಮಜಾನೇ ಬೇರೆ. ಈ ಫಾರಿನಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತಾರೆ ಹಿಂಗೆ ಒಳಗಡೆ ಎಲ್ಲ ಹೋಗ್ತಾರೆ ಅಂತ. ಆ ಥರದ್ದು ಒನ್ ಪಾರ್ಟ್ ಆಫ್ ಸೆಕ್ಷನ್ ನಾನು ಇವತ್ತು ಫೀಲ್ ಮಾಡಿಕೊಂಡೆ. ಎವ್ರಿವನ್ ತಲೆ ನೋಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಸೊ ನಾವು ರೀಚ್ ಆದ್ವಿ. ನಾವು ಬಂದಿರೋದು ಮರನಕಟ್ಟೆಯಲ್ಲಿರೋ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಸೊ ಒಳಗಡೆ ಶೂಟ್ ಮಾಡೋಕೆ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ. ಶೂಟ್ ಮಾಡೋಕೆ ಅಲೋ ಇದ್ರೆ ನಿಮ್ಗೆ ತೋರಿಸ್ತೀನಿ. ನಾನು ಗೆಸ್ ಮಾಡಿರೋ ಥರನೇ ಆಯಿತು. ಸೊ ಇಲ್ಲಿ ರೀಚ್ ಆದ್ವಿ ನಾವು. ಆ್ಯಂಡ್ ಒಳಗಡೆ ಶೂಟ್ ಮಾಡೋಕೆ ಅಲೋ ಇರಲಿಲ್ಲ, ಸೊ ನಾನೇನು ಶೂಟ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಸಹ ನೋಡಿ, ನನ್ನ ತಂಗಿ ಒಳಗಡೆ ಬಂದಮೇಲೆ ನಿದ್ದೆ. ಬ್ರಹ್ಮಲಿಂಗೇಶ್ವರ ಮುಗಿಸ್ಕೊಂಡು ನಾವು ಫೈನಲಿ ನಮ್ಮ ಅಜ್ಜಿ ಮನೆ ಕಡೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಹೋಗ್ಬೇಕಾದ್ರೆ ಆನ್ ದ ವೇ ನನಗೆ ಇಷ್ಟು ಪಿಕಾಕ್ ಪಿಹನ್ ಸಿಕ್ತು. ಫಾರ್ ದ ಫಸ್ಟ್ ಟೈಮ್ ಇಷ್ಟು ನೋಡಿದ್ದು, ಫೆಲ್ಟ್ ಅಮೇಝಿಂಗ್. ಹಲೋ ಎವ್ರಿವನ್. ಸೊ ಮುಖ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೇನೆ ಅಂತ. ಎಸ್, ನಾನು ನಮ್ಮ ಅಜ್ಜಿ ಮನೆಗೆ ಬಂದಾಗಿದೆ. ಫಸ್ಟ್ ಡೇ ಬಂದಾಗಲೇ, ಬೈ ದ ವೇ ದಿಸ್ ಇಸ್ ನಾಟ್ ಮೈ ಫಸ್ಟ್ ಡೇ, ಬಟ್ ವ್ಲಾಗ್ ಇವಾಗ ಎಡಿಟ್ ಮಾಡ್ತಿದ್ದೀನಿ. ತುಂಬ ವ್ಲಾಗ್ಸ್ ಇತ್ತು ಎಡಿಟ್ ಮಾಡೋಕ್ಕೆ, ಪೇಷನ್ಸ್ ಇರಲಿಲ್ಲ. ಸೊ ಆ್ಯಂಡ್ ಟೈಮ್ ಸಹ ಇರಲಿಲ್ಲ. ಹೆಂಗೋ ಮಾಡಿ ಫೈನಲಿ ಲಾಸ್ಟ್ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಅದೇ ಫಸ್ಟ್ ಡೇ ಬಂದಾಗಲೇ ಮುಖ ಟ್ಯಾನ್ ಆಗೋಗಿದೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಜ್ಜಿ ಮನೆಗೆ ಬಂದಾಗ ಅದು ಹಾಗೆ ಆಗುತ್ತೆ. ಈ ಥರ ಪ್ಲೇಸಸ್ಗೆ ನೀವು ಮಂಗ್ಳೂರು ಸೈಡ್ ಬಂದಾಗೆಲ್ಲ ಟ್ಯಾನ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಬೆಂಗ್ಳೂರಿಗೆ ಹೋದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ, ಆಚೆ ಹೋಗೋದು. ಎನಿವೇ, ಸೊ ಹೌಸ್ ಟೂರ್ ಸಹ ಕೊಡ್ತೀನಿ ನಾನು ಅತಿ ಶೀಘ್ರದಲ್ಲಿ. ಸದ್ಯಕ್ಕೆ ಈ ವ್ಲಾಗ್ ಮುಗಿಸೋಣ, ಈ ವ್ಲಾಗ್ ಎಡಿಟ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನನ್ನ ಅಜ್ಜಿ ಮನೆದು ಹೌಸ್ ಟೂರ್ ಕೊಡ್ತೀನಿ.
ಆ್ಯಂಡ್ ಹೋಪ್ಫುಲಿ ಯು ಆಲ್ಸೋ ವುಡ್ ಗೆಟ್ ನಾಸ್ಟಾಲಜಿಯಾ ಅಂದ್ಕೊಂಡಿದ್ದೀನಿ. ನಿಮಗೂ ನಿಮ್ಮ ಅಜ್ಜ ಅಜ್ಜಿದ್ದು ಮನೆ ಜ್ಞಾಪಕ ಆಗುತ್ತೆ, ನಿಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ಗಳು ಜ್ಞಾಪಕ ಆಗುತ್ತೆ. ಎನಿವೆ ಆ ಟಾಪಿಕ್ನ ಆ ವ್ಲಾಗಲ್ಲಿ ಹೇಳ್ತೀನಿ. ಕಮಿಂಗ್ ಟು ದಿಸ್ ವ್ಲಾಗ್, ಓವರ್ ಆಲ್ ಯು ಹ್ಯಾವ್ ಸೀನ್ ಹೆಂಗಿತ್ತು ಏನು ಎಂತ ಅಂತ. ಸೊ ಯಾ, ಇಟ್ ವಾಸ್ ಅ ವಂಡರ್ಫುಲ್ ಟ್ರಿಪ್. ಮೋಸ್ಟ್ಲಿ ಎಲ್ಲರೂ ಜಾಸ್ತಿ ನಿದ್ದೆನೇ ಮಾಡಿರೋದು, ಎಸ್ಪೆಷಲಿ ದೋಸ್ ಟು ಟ್ರಾವೆಲರ್ಸ್ ನಮ್ಮ ಜೊತೆ ಇದ್ರಲ್ಲ, ಅವರಿಬ್ರು ನಿದ್ದೆ ಬಿಕಾಸ್ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ. ಬಟ್ ಯಾ, ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್, ವೆರಿ ವಂಡರ್ಫುಲ್ ಯುನೋ ಜರ್ನಿ, ಟ್ರಿಪ್ ಹೇಳ್ಬೋದು. ಸೆಕೆ ಜಾಸ್ತಿ ಇತ್ತು, ಬಟ್ ಯಾ, ವಿ ಆಲ್ ಎಂಜಾಯ್ಡ್ ಇಟ್. ಆ್ಯಂಡ್ ಸೆಕೆಗೆ ನನ್ನ ಕೂದಲು ಫುಲ್ ಹ್ಯೂಮಿಡಿಟಿಗೆ ನಂದು, ಇಫ್ ಯು ಹ್ಯಾವ್ ಸೀನ್ ಫ್ರೆಂಡ್ಸ್, ಯು ವುಡ್ ಆ್ಯಕ್ಚುಲಿ ರಿಸೆಂಬಲ್ ದಟ್ ಒನ್ ಎಪಿಸೋಡಲ್ಲಿ Monica, Chandler, all of them would have gone to attend Ross' lecture. I don't know which place, I don't remember exactly, tumba time ಆಯಿತು. But there you would have seen Monica's hair ಹೆಂಗೆ ಬುಷಿ ಆಗಿರುತ್ತೆ because of the humidity. It's the humidity! Same situation. I think I am like Monica in a way. I have OCD issue too. So yeah, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಎಸ್, ಲೆಟ್ ಮೀ ಸಮ್ ಅಪ್ ದಿಸ್. ಸೊ ಓವರ್ ಆಲ್, ಲೈಕ್ ಐ ಟೋಲ್ಡ್, ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮುಂದೆನೂ ಈ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆ ಫುಡ್ ವ್ಲಾಗ್ಸ್ ಡೆಫಿನೆಟ್ಲಿ ಬರುತ್ತೆ. ತುಂಬ ಟ್ರಾವೆಲಿಂಗ್ ವ್ಲಾಗ್ಸೇ ಜಾಸ್ತಿ ಆಗೋಗಿದೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ಮೈ ಫುಡ್ ವ್ಲಾಗ್ಸ್ ಆಸ್ ವೆಲ್. ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಅನ್ಫಾರ್ಚ್ಯುನೇಟ್ಲಿ ಮರ್ತೋಯ್ತು ಅರ್ಜೆಂಟಲ್ಲಿ. ಸೊ ಏನಿಲ್ಲ, ಒಂದು ಚಿಕ್ಕ ರೂಮು, ಒಂದು ಕಾಟ್ ಇತ್ತು, ಆಮೇಲೆ ಎಂಟ್ರೆನ್ಸಲ್ಲಿ ಇನ್ನೊಂದು, ಒಳಗಡೆ ಬಂದರೆ ಇನ್ನೊಂದು ರೂಮ್ ಇತ್ತು, 2 ಕಾಟ್ ಇತ್ತು, ಆಮೇಲೆ ಒಂದು ವಾಶ್ರೂಮ್ ಇತ್ತು. ಬಟ್ ಇಫ್ ಐ ಹ್ಯಾವ್ ಟು ಕಂಪೇರ್, ರೂಮ್ಸ್ ಕಂಪೇರ್ಟಿವ್ಲಿ ಅಷ್ಟು ಕ್ಲೀನ್ ಇರಲಿಲ್ಲ ಎಷ್ಟು ಹುಂಚದಲ್ಲಿತ್ತು, ದ ಸೆಕೆಂಡ್ ರೂಮ್ ದಟ್ ವಿ ಸೆಲೆಕ್ಟೆಡ್. ಬಟ್ ಓಕೆ, ಏನು ನೀವು ಅಷ್ಟೊಂದು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಟೆಂಪಲ್ಸ್ಗಳಲ್ಲಿ, ಮೋಸ್ಟ್ ಆಫ್ ದ ಟೆಂಪಲ್ಸ್ಗಳಲ್ಲಿ. ಸೊ ಮಲ್ಗೋಕ್ಕಾಯ್ತು, ಅಷ್ಟಿದ್ರೆ ಸಾಕಲ್ವಾ ಅಂತ ನಾವು ಮಲ್ಕೊಂಡ್ವಿ. ಸೊ ಇಫ್ ಯು ಹ್ಯಾವ್ ಲೈಕ್ ದಿಸ್ ಟ್ರಾವೆಲಿಂಗ್ ವ್ಲಾಗ್, ಟು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ದಟ್ ಯಾವ್ದು ನಿಮಗೆ ಏನು ಇಷ್ಟ ಆಯಿತು, ಏನು ಎಂತ ಅಂತ. ಆ್ಯಂಡ್ ವಿತ್ ದಿಸ್ I end my vlog. If you have liked my vlogs, if you have liked all of my vlogs, do like, share, comment and subscribe ಮಾಡೋದು ಮರಿಬೇಡಿ. Subscribe ಮಾಡಿ ಬೇಗ. This is your ambivert girl Sadhvi signing off. Bye bye.